ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ಸೊ ಬೆಳಗಿನ ತಿಂಡಿಗೆ ನಾನು ಇವತ್ತು ಕ್ಯಾಪ್ಸಿಕಮ್ ರೈಸ್ ಬಾತ್ ಮಾಡ್ಕೊಳ್ಳೋಣ ಅಂತ ಅನ್ನಕ್ಕಿಟ್ಟಿದ್ದೆ. ಒಂದು ಕಡೆ ಇವಾಗ ವೆದರ್ ತುಂಬ ಚಳಿ ಇರೋದ್ರಿಂದ ಎಷ್ಟೇ ಡಯೆಟ್ ಮಾಡಬೇಕು ಅಂತ ಕಂಟ್ರೋಲ್ ಮಾಡೋಕ್ಕೋದ್ರೂ ಡಯೆಟ್ ಮಾಡೋಕ್ಕಾಗ್ತಾನೇ ಇಲ್ಲ. ನನಗೆ ಟೀ ಕುಡಿಬೇಕು ಅನಿಸ್ತಾಯಿತ್ತು. ಸೊ ಇನ್ನೊಂದು ಸೈಡಲ್ಲಿ ಟೀಗೆ ಇಟ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿ ನೀರು ಕುಡಿದೆ. ಬಿಸಿ ನೀರು ಕುಡಿದು ನಾನು ಟೀ ಕುಡಿಯೋಣ ಒಂದು ಹಾಫ್ ಆನ್ ಅವರ್ ಬಿಟ್ಟು ಅಂತ ಟೀಗೆ ಇಟ್ಟಿದ್ದೀನಿ. ಬಾಣಲಿ ಬಿಸಿ ಆದಮೇಲೆ ಅದಕ್ಕೆ ನಾನು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಸಿಡ್ದಾದ್ಮೇಲೆ ಅದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ. ಕಡಲೆಬೇಳೆ ಹಾಕಿ ಹಸಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನಾವು ಇದಕ್ಕೆ ಕಡಲೆಬೇಳೆನ ಒಂದು ಸ್ವಲ್ಪ ಹೊತ್ತು ನಾವು ಆಯಿಲಲ್ಲಿ ಹುರ್ಕೋಬೇಕು. ಸ್ವಲ್ಪ ಅದು ಕ್ರಿಸ್ಪಿ ಆಗೋವರೆಗೂ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೋತಾ ಇದ್ದೀನಿ. ಸೊ ಇದು ವಿತಿನ್ 5 ಮಿನಿಟ್ಸ್ ಎಲ್ಲ ರೆಡಿ ಆಗಿಬಿಡುತ್ತೆ. ಅನ್ನ ಒಂದು ರೆಡಿ ಇದ್ದರೆ ಸಾಕು, ಈ ಗೊಜ್ಜನ್ನ ಬೇಗ ಆಗಿಬಿಡುತ್ತೆ. ಸೊ ನಾವು ಬದನೆಕಾಯಲ್ಲಿ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಕ್ಯಾಪ್ಸಿಕಮ್ಮಿಂದ ಟ್ರೈ ಮಾಡಿ ನೋಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಒಂದು ಸ್ವಲ್ಪ ಇದೇ ರೀತಿ ನಾವು ಆಯಿಲಲ್ಲಿ ಫ್ರೈ ಮಾಡ್ಕೋತಾ ಇರಬೇಕು. ಅದೊಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ಸೊ ಇದಕ್ಕೆ ಯಾವುದೇ ರೀತಿ ನೀರೇನು ಹಾಕೋತಾ ಇಲ್ಲ ನಾನಿಲ್ಲಿ ಫ್ರೈ ಮಾಡಬೇಕಾದ್ರೆ. ಸೊ ನಾವು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನಿಲ್ಲಿ 1 ಟೊಮ್ಯಾಟೊ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಟೊಮ್ಯಾಟೊ ಬೇಡ ಅನ್ನೋರು ಹುಣಸೆಹಣ್ಣನ್ನು ನೆನೆಸ್ಬಿಟ್ಟು ಹುಣಸೆಹಣ್ಣು ಹುಳಿ ಕೂಡ ಹಾಕ್ಕೋಬೋದು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ನಾವು ಈ ರೀತಿ ಫ್ರೈ ಮಾಡ್ಕೋಬೇಕು. ಸೊ ಫ್ರೈ ಆಗೋಷ್ಟರಲ್ಲಿ ಇಲ್ಲಿ ಟೀ ಆಗಿತ್ತು. ನಾನು ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗೋದ್ರಿಂದ ಅವ್ರಿಗೆ ಟೀ ಕೊಡೋಣ ಅಂತೇಳಿ ಲೋಟಗೆ ಟೀ ಹಾಕ್ತಾಯಿದ್ದೀನಿ. ಸೊ ಈ ಕಡೆ ಗೊಜ್ಜು ರೆಡಿ ಆಗೋಷ್ಟರಲ್ಲಿ ಟೀನೂ ರೆಡಿ ಆಯಿತು. ಟೀ ಪೌಡ್ರ್ ಜೊತೆಗೆ ಇಲ್ಲಿ ಒಂದು ಸ್ವಲ್ಪ ಶುಂಠಿ ಹಾಕಿದೆ. ಇವಾಗ ವೆದರ್ ತುಂಬ ಚಳಿ ಇರೋದ್ರಿಂದ ಕೆಮ್ಮು ಮತ್ತು ನೆಗಡಿ ಎಲ್ಲ ಜಾಸ್ತಿ ಆಗ್ತಾಯಿದೆ. ಸೊ ನಾವು ಟೀ ಮಾಡಬೇಕಾದ್ರೆ ಒಂದು ಸ್ವಲ್ಪ ಏಲಕ್ಕಿ ಮತ್ತು ಶುಂಠಿ ಹಾಕೋದ್ರಿಂದ ಆರೋಗ್ಯಕ್ಕೂ ಸಹ ಒಳ್ಳೆಯದು ಮತ್ತು ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಶುಂಠಿ ಮತ್ತು ಏಲಕ್ಕಿ ಹಾಕೋದ್ರಿಂದ. ಸೊ ಈಗ ನೋಡಿ ಟೊಮೆಟೊ ಸಾಫ್ಟ್ ಆಗಿದೆ. ಟೊಮೆಟೊ ಸಾಫ್ಟ್ ಆಗಿರೋದ್ರಿಂದ ಇಲ್ಲಿ ನಾನು ಮನೆಯಲ್ಲೇ ವಾಂಗಿಬಾತ್ ಪೌಡ್ರ್ ಮಾಡ್ಕೊಂಡಿದ್ದೆ. ಸೊ ಆ ವಾಂಗಿಬಾತ್ ಪೌಡರ್ನ ನಾನು ಇಲ್ಲಿ ಹಾಕೋತಾ ಇದ್ದೀನಿ. ನಾನಿಲ್ಲಿ 1 2 3 ಸ್ಪೂನಷ್ಟು ವಾಂಗಿಬಾತ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ವಾಂಗಿಬಾತ್ ಪೌಡರ್ಗೆ ನಾನಿಲ್ಲಿ ಚಕ್ಕೆ, ಲವಂಗ, ಮೊಗ್ಗು, 1 2 ಏಲಕ್ಕಿ ಹಾಕ್ಕೊಂಡು ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾನ ಹಾಕಿ ಹುರ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಸೊ ಆ ಪೌಡರ್ನೇ ಇಲ್ಲಿ ಹಾಕೋತಾ ಇದ್ದೀನಿ. ನಾವು ಈ ರೀತಿ ಫ್ರೆಶ್ಶಾಗಿ ಪೌಡ್ರ್ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ವಾಂಗಿಬಾತದ್ದು. ಸೊ ಇದು ತುಂಬ ಡ್ರೈ ಆಗಿರೋದ್ರಿಂದ ನಾನು ಲಾಸ್ಟಲ್ಲಿ ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನೀರು ಬೇಡ ಅನ್ನೋರು ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಗೊಜ್ಜು ಜಾಸ್ತಿ ಆಗುತ್ತೆ. ಆಗ ಲಾಸ್ಟಲ್ಲಿ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಪ್ಲೇಟ್ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕು. ಕ್ಯಾಪ್ಸಿಕಮ್ ವಾಂಗಿಬಾತ್ಗೆ ಗೊಜ್ಜು ರೆಡಿ ಆಗುತ್ತೆ. ಸೊ ಈ ಗೊಜ್ಜಲ್ಲಿ ನಾನಿಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಲಾಸ್ಟ್ ಸ್ಟವ್ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ಗೊಜ್ಜನ್ನು ತೆಗೆದು ಸೈಡ್ಗೆ ಇಟ್ಟು ನಾವು ಅನ್ನ ಫಸ್ಟೇ ಮಾಡಿಟ್ಕೊಂಡಿದ್ವಲ್ಲ, ಸೊ ಅನ್ನನ ನಾವು ಬಿಸಿ ಬಿಸಿ ಮಿಕ್ಸ್ ಮಾಡೋದಕ್ಕಿಂತ ಒಂದು ಸ್ವಲ್ಪ ಬೆಚ್ಚಗಾದ್ಮೇಲೆ ಅನ್ನನ ಮಿಕ್ಸ್ ಮಾಡಿದ್ರೆ ಅನ್ನ ಉದ್ರುದ್ರಾಗೇ ಇರುತ್ತೆ. ಸೊ ಇಲ್ಲ ಅಂದರೆ ನಾವು ಬಿಸಿ ಬಿಸಿ ಹಾಗೆ ನಾವು ತೆಗೆದಾಕಿ ನಾವು ಮಿಕ್ಸ್ ಮಾಡೋಕ್ಕೋದ್ರೆ ಸೌಟಿಂದ ಮಿಕ್ಸ್ ಮಾಡ್ತಾ ಅದು ಸಾಫ್ಟಾಗಿ ಆಗಿಬಿಡುತ್ತೆ. ಸೊ ಅದಕ್ಕೆ ನಾವು ಒಂದು ಸ್ವಲ್ಪ ಬೆಚ್ಚಗಾದ್ಮೇಲೆ ಈ ರೀತಿ ಮಿಕ್ಸ್ ಮಾಡಿಕೊಡಿ ಅನ್ನನ ಗೊಜ್ಜಿನ ಜೊತೆ. ಕ್ಯಾಪ್ಸಿಕಮ್ ವಾಂಗಿಬಾತು ರೆಡಿ ಆಗಿದೆ. ಸೊ ನಮ್ಮ ಹಸ್ಬೆಂಡ್ಗೆ ಕೆಲಸಕ್ಕೆ ಟೈಮ್ ಆಗಿಬಿಟ್ಟಿತ್ತು. ಸೊ ಹಾಗೆ ನನ್ನ ಮಗಳನ್ನೂ ಸ್ಕೂಲ್ಗೆ ಕರ್ಕೊಂಡು ಹೋಗ್ಬೇಕಲ್ಲ ನಾನು. ಸೊ ಅದಕ್ಕೆ ನಾನು 2 ಬಾಕ್ಸ್ಗೆ ಹಾಕಿ ಬಾಕ್ಸನ್ನು ರೆಡಿ ಮಾಡ್ತಾಯಿದ್ದೀನಿ. ಸೊ ಇಬ್ಬರಿಗೂ ಬಾಕ್ಸ್ಗೆ ಹಾಕಿ ರೆಡಿ ಮಾಡಿದ್ಮೇಲೆ ನಾನು ಕಸ ಗುಡಿಸಿ ಮನೆಯೆಲ್ಲ ಕೆಲಸ ಎಲ್ಲ ಮುಗಿಸಿ ನನ್ನ ಮಗಳನ್ನ ಸ್ಕೂಲ್ಗೆ ಬಿಟ್ಟು ಬಂದೆ. ಬರೋಷ್ಟರಲ್ಲಿ 9:30 ಆಗಿಬಿಟ್ಟಿತ್ತು. ಸೊ ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತೇಳಿ ನಾನು ರೈಸ್ ಮಾಡಿ ಇಟ್ಟಿದ್ನಲ್ಲ, ಸೊ ಅದನ್ನು ನಾನು ಸ್ವಲ್ಪ ಸ್ಟವ್ ಹಚ್ಚಿ ಅನ್ನನ ಬಿಸಿ ಮಾಡಿಕೊಂಡೆ. ಬಿಸಿ ಮಾಡಿಕೊಂಡು ತಿಂಡಿ ಮುಗಿಸ್ಕೊಳ್ಳೋಣ ಅಂತ ಹೇಳಿ ನಾನು ತಿಂಡಿ ಮುಗಿಸ್ಕೊತಾ ಇದ್ದೀನಿ. ತಿಂಡಿ ಮುಗಿಸ್ಕೊಂಡು ಉಳಿದಿರೋ ಪಾತ್ರೆನೆಲ್ಲ ಉಜ್ಜಿಟ್ಕೊಂಡ್ರೆ ಕಿಚನ್ ಕೆಲಸ ಮುಗಿಯುತ್ತೆ. ಸೊ ಹಾಗೆ ಕಿಚನ್ ಕೌಂಟರ್ ಟಾಪನ್ನು ಒಂದ್ಸರಿ ನಾನು ತೇವದ ಬಟ್ಟೆ ಮಾಡ್ಕೊಂಡು ಒರೆಸ್ಬಿಡ್ತೀನಿ. ಸೊ ಈಗ ನಾನು ಕೆಲವು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇವಾಗ ಧನುರ್ಮಾಸ ಸ್ಟಾರ್ಟ್ ಆಗ್ತಾಯಿದೆ. ನಾವು ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ದೀಪ ಹಚ್ತಾ ಇರ್ತೀವಿ. ಸೊ ನಾವು ಈ ರೀತಿ ಮಾರ್ಕೆಟಲ್ಲಿ ಸಿಗೋ ಬತ್ತಿ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಬೇಕಾದಾಗ ಇದನ್ನು ದೀಪದಲ್ಲಿ ಹಾಕಿ ಹಾಗೆ ಹಚ್ಬೋದು. ಯಾವುದೇ ರೀತಿ ಕೈಯೆಲ್ಲ ಎಣ್ಣೆ ಆಗಲ್ಲ ಮತ್ತು ಕೆಳಗಡೆ ಎಣ್ಣೆ ಸುರಿದು ನೆಲ ಕೂಡ ಗಲೀಜಾಗಲ್ಲ. ಸೊ ಆ ರೀತಿ ಈ ರೀತಿ ಮಾರ್ಕೆಟಲ್ಲಿ ಸಿಗೋ ಹಾಗೆ ಬತ್ತಿ ಮಾಡಿ ಇಟ್ಕೊಳ್ಬೋದು. ಇದಕ್ಕೆ ನಾನು ಫಸ್ಟೇ ಹೂಬತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ 1 ಬಟ್ಲು ತೊಗೊಂಡು ನಾನು ಅದಕ್ಕೆ 1 ಕಪ್ಪಷ್ಟು ತುಪ್ಪ ಮತ್ತು ಒಂದು 5 ರೂಪಾಯಿ ಕ್ಯಾಂಡ್ಲ್ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ. ಮತ್ತು 4ರಿಂದ 5 ಬಿಲ್ಲೆಗಳನ್ನ ಕರ್ಪೂರ ಹಾಕಿ ಚೆನ್ನಾಗಿ ನಾವು ಸ್ಟವ್ ಮೇಲೆ ಇಟ್ಟು ಕರಗಿಸ್ಕೋಬೇಕು. ಒಂದು ಸ್ವಲ್ಪ ಹೊತ್ತು ಕ್ಯಾಂಡ್ಲ್ ಕರಗೋವರೆಗೂ ಕರಗಿಸ್ಕೊಂಡಾದಮೇಲೆ ಈ ಸ್ಟವ್ ಆಫ್ ಮಾಡಿಕೊಂಡು ನಾವು ಈ ರೀತಿ ನಮ್ಮ ಹತ್ರ ಎಲ್ಲರ ಮನೆಗಳಲ್ಲೂ ಐಸ್ ಟ್ರೇ ಇದ್ದೇ ಇರುತ್ತೆ. ಸೊ ಆ ಐಸ್ ಟ್ರೇನ ತೊಗೊಂಡು ನಾವು ತುಪ್ಪ
ತುಪ್ಪದ ಮಿಕ್ಸ್ಚರ್ನ ಮಾಡಿಟ್ಕೊಂಡಿರ್ತೀವಲ್ಲ, ಆ ಮಿಕ್ಸ್ಚರ್ನ ಈ ರೀತಿ ನಾವು ಐಸ್ ಟ್ರೇ ಒಳಗಡೆ ಎಲ್ಲ ಹೋಲ್ಸ್ಗೂ ಹಾಕ್ಕೋಬೇಕು. ಹಾಕ್ಕೊಂಡು ನಾವು ಉಬತ್ತಿ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದು ಆ ಉಬತ್ತಿನ ಅದರಲ್ಲಿ ಇಟ್ಟು ಒಂದು 5 ನಿಮಿಷ ಬಿಟ್ಟರೆ ಸಾಕು. ನೋಡಿ, ಈ ರೀತಿ ಕ್ಯಾಂಡಲ್ಸು ರೆಡಿ ಆಗುತ್ತೆ. ಸೊ ಇದನ್ನು ಬೇಕಾದಾಗ ನಾವು ದೀಪದಲ್ಲಿ ಇಟ್ಟು ಹಚ್ಚಿದ್ರೆ ನೀಟಾಗಿ ಉರಿಯುತ್ತೆ. ಒಂಚೂರು ಎಣ್ಣೆ ಕೂಡ ಚೆಲ್ಲೋಗಲ್ಲ, ನೆಲೆ ಎಲ್ಲ ನೀಟಾಗಿರುತ್ತೆ. ನೆಕ್ಸ್ಟ್ ಟಿಪ್ ಬಂದು ಮಲ್ಲಿಗೆ ಹೂವು ಮತ್ತು ಮನೆಯಲ್ಲಿ ಕನಕಾಂಬರಿ ಹೂವು ಇತ್ತು. ಇದ್ರ ಜೊತೆಗೆ ನಾನು ಇಲ್ಲಿ ಒಂದು ಸ್ವಲ್ಪ ಮರ್ಗ ಹೂವು ತೊಗೊಂಡಿದ್ದೀನಿ. ನಾನಿಲ್ಲಿ ಪೈಪಿಂಗ್ ಥ್ರೆಡ್ಗೆಲ್ಲ ಯೂಸ್ ಮಾಡ್ತೀವಲ್ಲ, ಆ ರೀತಿ ಸ್ವಲ್ಪ ದಪ್ಪ ಥ್ರೆಡನ್ನು ತೊಗೊಂಡಿದ್ದೀನಿ. ಸೊ ಈ ರೀತಿ ಸ್ವಲ್ಪ ದಪ್ಪ ಇರೋ ಥ್ರೆಡನ್ನು ತೊಗೊಂಡು, ಇದು ರೈಟಿಂಗ್ ಪ್ಯಾಡು, ಎಕ್ಸಾಮ್ ಪ್ಯಾಡ್ ಬರುತ್ತಲ್ಲ, ಸೊ ಈ ರೀತಿ ಪ್ಯಾಡ್ನ ತೊಗೊಂಡು ನಾನು ಇದಕ್ಕೆ ಒಂದು 2 ರೌಂಡ್ ಅಷ್ಟು ದಾರನ ಸುತ್ತಕೊಂಡು ಕೊನೆಯಲ್ಲಿ ಈ ರೀತಿ ಗಂಟು ಹಾಕ್ಕೋತಾ ಇದ್ದೀನಿ. ಸೊ ಹೂವು ಕಟ್ಟೋಕ್ಕೆ ಬರದೇ ಇರೋರು ಸಹ ಈಸಿಯಾಗಿ ಈ ರೀತಿ ಹೂವನ್ನು ಕಟ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಗಂಟುಗಳಿಗೆಲ್ಲ ಈ ರೀತಿ ನಾವು ಹೂವು ಕಟ್ಟಿ ಮುಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈ ಎಕ್ಸ್ಟ್ರಾ ಥ್ರೆಡನ್ನು ನಾವು ಕೊನೆಯಲ್ಲಿ ಕಟ್ ಮಾಡ್ಕೋಬೇಕು. ಸೊ ಇನ್ನೊಂದು ಸ್ವಲ್ಪ ಥ್ರೆಡನ್ನು ತೊಗೊಂಡು ನಾವು ಈ ರೀತಿ ಆ 2 ದಾರ ಕಟ್ಟಿರ್ತೀವಲ್ಲ ಅದರೊಳಗಡೆ ಸೇರಿಸಿ ನಾವಿಲ್ಲಿ ಒಂದು ಸೈಡ್ಗೆ ಗಂಟು ಹಾಕ್ಕೋಬೇಕು. ಸೊ ನಾವು ಸೇರಿಸ್ಕೊಂಡಿರೋ ದಾರನ ಈ ರೀತಿ ಕೊನೆಗೆ ಎಳ್ಕೊಂಡು, ರೈಟಿಂಗ್ ಪ್ಯಾಡ್ ಕೊನೆಗೆ ಎಳ್ಕೊಂಡು ಈ ರೀತಿ 2 ದಾರನೂ ಒಂದ್ಸರಿ ಈ ದಾರದೊಳಗಡೆ ನಾವು ಎಕ್ಸಾಮ್ ರೈಟಿಂಗ್ ಪ್ಯಾಡ್ಗೆ ಕಟ್ಟಿರ್ತೀವಲ್ಲ, ಸೊ ಅದರೊಳಗಡೆ ಈ ರೀತಿ ಎಳ್ಕೊಂಡು ಸೈಡ್ಗೆ ಈ ರೀತಿ ಒಂದು ಗಂಟನ್ನು ಹಾಕ್ಕೋಬೇಕು. ಗಂಟನ್ನು ಹಾಕ್ಕೊಂಡು ಈಗ ನಾನು ನೋಡಿ ಇಲ್ಲಿ ಒಂದು ಮಲ್ಲಿಗೆ ಹೂವು ಮತ್ತು ಒಂದು ಕನಕಾಂಬರಿ ಹೂವು ತೊಗೋತಾ ಇದ್ದೀನಿ. ಸೊ ತೊಗೊಂಡು ನಾವು ರೈಟಿಂಗ್ ಪ್ಯಾಡ್ಗೆ ದಾರ ಕಟ್ಟಿರ್ತೀವಲ್ಲ 2 ದಾರ ಅದ್ರೊಳಗಡೆ ಇಟ್ಟು ಈ ರೀತಿ ಇನ್ನೊಂದು ನಾವು ಎಕ್ಸ್ಟ್ರಾ ದಾರ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಈ ರೀತಿ ಹಾಕ್ಕೊಂಡು ನಾವು ಈ ರೀತಿ ಎಣ್ಕೋತಾ ಹೋಗಬೇಕು. ಹೂವನ್ನು ಪೋಣಿಸ್ಕೋತಾ ಈ ರೀತಿ ಗಂಟು ಹಾಕ್ಕೋತಾ ಹೋಗಬೇಕು. ನೋಡಿ, ನಾನು ಯಾವ ರೀತಿ ತೋರಿಸ್ಕೊಡ್ತಾ ಇದ್ದೀನಿ ಇದೇ ರೀತಿ ಮಾಡ್ಕೊಂಡು ಹೋದರೆ ಸೊ ನಾವು ಈಸಿಯಾಗಿ ಹೂವು ಕಟ್ಟಕ್ಕೆ ಬರಲ್ವಲ್ಲ, ಸೊ ಅವರು ಸಹ ಹೂವು ಕಟ್ಕೋಬೋದು. ಯಾವುದೇ ರಿಸ್ಕ್ ಆಗೋಲ್ಲ, ತುಂಬ ಈಸಿಯಾಗಿ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ನಾವು ಈ ರೀತಿ ಪೋಣಿಸ್ಕೋತಾ ಹೋಗ್ಬೋದು ಹೂವನ್ನು. ಸೊ ಇದೇ ರೀತಿ ನೋಡಿ, ನಾನು ಒಂದು ಕನಕಾಂಬರಿ ಹೂವು, ಒಂದು ಮಲ್ಲಿಗೆ ಹೂವು ತೊಗೊಂಡು 2 ದಾರದ ಒಳಗಡೆ ಇಟ್ಟು, ಸೊ ನಾವು ಇನ್ನೊಂದು ದಾರ ಮಾಡ್ಕೊಂಡಿರ್ತೀವಲ್ಲ, ಸೊ ಆ ದಾರನ ಈ ರೀತಿ ಒಳಗಡೆಗೆ ಹಾಕಿ ಈ ರೀತಿ ಜಿರ್ಕುಂಡ್ಲು ಹಾಕ್ಕೋಬೇಕು. ಸೊ ನೋಡಿ, ಈ ರೀತಿ ಹಾಕ್ಕೋತಾ ಹೋಗಬೇಕು. ಸೊ ಇದೇ ರೀತಿ ನಾನು ದಾರ ಫುಲ್ಲು ಮಾಡ್ಕೋತಾ ಹೋಗ್ತೀನಿ. ಸೊ ನಾವಿಲ್ಲಿ ನಾನು ಒಂದು ಕನಕಾಂಬರ ಹೂವು, ಒಂದು ಮಲ್ಲಿಗೆ ಹೂವು ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಬರೀ ಮಲ್ಲಿಗೆ ಹೂವು ಅಥವಾ ಬರೀ ಕನಕಾಂಬರ ಹೂವನ್ನೇ ಇಟ್ಟು ಈ ರೀತಿ ಹೂವನ್ನು ಪೋಣಿಸ್ಕೋಬೋದು. ಸೊ ಈ ರೀತಿ ಹೂವು ಕಟ್ಟದೇ ಇರೋರು ಸಹ ಈಸಿಯಾಗಿ ಹೂವು ಕಟ್ಕೋಬೋದು. ಸೊ ದೇವ್ರ ಫೋಟೋಗೆ ಆಗಲಿ ಅಥವಾ ಜಡೆಗೆ ಗಂಟುಗಳು ಹಾಕೋತಾರಲ್ಲ, ಸೊ ಅವರು ಸಹ ಈ ರೀತಿ ಮಾಡಿಕೊಂಡು ಗಂಟಿಗೆ ಮುಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೆಂಟರಲ್ಲಿ ನಾನಿಲ್ಲಿ ಒಂದು ಸ್ವಲ್ಪ ಮರ್ಗ ಹೂವನ್ನ ಹಾಕಿ ಎಲೆನ ಹಾಕಿ ಗಂಟು ಹಾಕ್ಕೊಂಡು ಲಾಸ್ಟಲ್ಲಿ ಈ ರೀತಿ ನಾವು ಹೂವು ಎಲ್ಲ ಕಟ್ಕೊಂಡಾದಮೇಲೆ ಒಂದು ಗಂಟು ಹಾಕ್ಕೊಂಡು ನಾವು ರೈಟಿಂಗ್ ಪ್ಯಾಡ್ಗೆ ಕಟ್ಟಿರ್ತೀವಲ್ಲ ಆ ದಾರನ ಕಟ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಲುಕ್ಕು ಚೆನ್ನಾಗಿ ಕಾಣುತ್ತೆ. ನಾವು ಇದಕ್ಕೆ ಬೇಕಾದರೆ ಕ್ರೋಶಾ ಥ್ರೆಡ್ ಬರುತ್ತಲ್ಲ, ಉಲ್ಲನ್ ಥ್ರೆಡ್ ಬರುತ್ತಲ್ಲ, ಸೊ ಆ ಕಲರ್ ಥ್ರೆಡ್ಡಿಂದ ಈ ರೀತಿ ಪೋಣಿಸ್ಕೊಂಡ್ರು ಸಹ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನೋಡಿ, ಹೂವು ಕಟ್ಟಿದಾಗಿದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ಇದನ್ನು ನಾನು ಮುಡಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ನನ್ನ ಮಗಳಿಗೆ. ಸೊ ಈ ರೀತಿ ನಾವು ಚಿಕ್ಕದಾಗಿ ಗಂಟು ಹಾಕಿದಾಗ ಈ ರೀತಿ ನಾವು ಮುಡಿಸಿದ್ರೆ ಎಷ್ಟು ತುಂಬ ಚೆನ್ನಾಗಿ ಕಾಣುತ್ತೆ. ಕಟ್ಟಕ್ಕೆ ಬರಲ್ಲ, ಒಂಚೂರು ನಮ್ಗೆ ಗೊತ್ತೇ ಇಲ್ಲ ಅನ್ನೋರು ಈ ರೀತಿ ಹೂವನ್ನ ಕಟ್ಬೋದು ಈಸಿಯಾಗಿ. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಶಾಮಂತಿಗೆ ಹೂವು ಮತ್ತು ರೋಸು ಒಂದು ಸ್ವಲ್ಪ ಪತ್ರೆ ಹೂವು ತೊಗೊಂಡಿದ್ದೀನಿ. ಕಮ್ಮಂತ ಸ್ಮೆಲ್ ಬರುತ್ತಲ್ಲ ಪತ್ರೆ, ಆ ಪತ್ರೆನ ತೊಗೊಂಡಿದ್ದೀನಿ. ಸೊ ನಾವು ದೇವ್ರಿಗೆ ಹಾರನ ಈಸಿಯಾಗಿ ಮಾಡ್ಕೋಬೋದು. ಅದನ್ನು ಯಾವ ರೀತಿ ಅಂದರೆ ನಾನಿಲ್ಲಿ ನಾವು ಬೋಂಡ ಬಜ್ಜಿ ಎಲ್ಲ ಕರಿಯೋಕ್ಕೆ ಸೌಟ್ ಇರುತ್ತಲ್ಲ, ಸೊ ಆ ಸೌಟನ್ನು ತೊಗೊಂಡಿದ್ದೀನಿ. ಆ ಸೈಡಲ್ಲಿ ಈ ರೀತಿ ಹೋಲ್ ಇರುತ್ತಲ್ಲ, ಅದಕ್ಕೆ ನಾನಿಲ್ಲಿ ಈ ರೀತಿ ಉಲನ್ ಥ್ರೆಡನ್ನು ತೊಗೊಂಡು ಗಂಟು ಹಾಕ್ಕೊಂಡು ಮತ್ತು ಈ ಜಾಲರ ಹೋಲ್ಸ್ ಇರುತ್ತಲ್ಲ ಆ ಎಂಡಿಗೆ ನಾನಿಲ್ಲಿ 2 ರೌಂಡ್ ದಾರ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲೂ ಸಹ ಒಂದು ಗಂಟು ಹಾಕ್ಕೋಬೇಕು. ಕೊನೆಯಲ್ಲಿ ಗಂಟು ಹಾಕ್ಕೊಂಡು ಎಕ್ಸ್ಟ್ರಾ ಒಂದು ಥ್ರೆಡನ್ನು ಈ ರೀತಿ ನಾವು 2 ಥ್ರೆಡ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಉಲ್ಲನ್ ಥ್ರೆಡನ್ನು. ಸೌಟ್ಗೆ ಕಟ್ಕೊಂಡಿರ್ತೀವಲ್ಲ ಉಲ್ಲನ್ ಥ್ರೆಡ್, ಸೊ ಅದ್ರ ಮಧ್ಯದಲ್ಲಿ ಈ ರೀತಿ 2 ಕಡೆ ಶಾಮಂತಿಗೆ ಹೂವು, ಆ ಕಡೆ ಒಂದು ಹೂವು ಈ ಕಡೆ ಒಂದು ಹೂವನ್ನು ಇಟ್ಟು ನಾವು ಹೂವನ್ನ ಯಾವ ರೀತಿ ಕಟ್ಕೋತೀವೋ ಆ ರೀತಿ ಇಟ್ಟು, ಸೊ ನೋಡಿ ಈ ಸೆಂಟರಲ್ಲಿ ನಾವು ಇನ್ನೊಂದು ದಾರ ಕಟ್ಕೊಂಡಿರ್ತೀವಲ್ಲ ಆ ದಾರನ 2 ದಾರದ ಮಧ್ಯದಲ್ಲಿ ಹಾಕಿ ಈ ರೀತಿ ಜಿರ್ಕುಂಟ್ಲು ಹಾಕೋತಾ ಹೋಗಬೇಕು. ಸೊ ನಾವು ಯಾವ ರೀತಿ ಹೂವು ಕಟ್ತೀವೋ ಅದೇ ರೀತಿ ನಾವು ಈ ಜಿರ್ಕುಂಟ್ಲು ಹಾಕೋತಾ ಹೋಗಬೇಕು. ಸೊ ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ಇದೇ ರೀತಿ ನಾನು ವಿಡಿಯೋದಲ್ಲಿ ತೋರಿಸ್ಕೊಳ್ಳೋ ರೀತಿ ಹೂವು ಕಟ್ಕೋತಾ ಹೋದರೆ ನಾವು ಈಸಿಯಾಗಿ ಹೂವು ಕಟ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ನಾವು ಹಾರ ಮಾಡ್ಕೋಬೋದು ದೇವ್ರಿಗೆ. ನಾವು ಹೂವು ಕಟ್ಟಬೇಕಾದ್ರೆ ಕೆಲವು ಸಲ ಏನಾಗುತ್ತಂದರೆ ಲೂಸಾಗಿ ಎಳ್ದಂಗೆ ಬರುತ್ತೆ. ಸೊ ಆ ರೀತಿಯೂ ಸಹ ಆಗಲ್ಲ. ಇದರಲ್ಲಿ ತುಂಬ ಚೆನ್ನಾಗಿ ಮಂದಕ್ಕೆ ಹೂವು ಈ ರೀತಿ ನಾವು ಕಟ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ಶಾಮಂತಿಗೆ ಹೂವು ಕಟ್ಕೊಂಡಾದ್ಮೇಲೆ 2 ರೋಸ್ ಹೂವನ್ನು ನಾವು ಯಾವ ರೀತಿ ಶಾಮಂತಿಗೆ ಹೂವನ್ನು ಇಟ್ಟು ಆ ಕಡೆ ಒಂದು ಈ ಕಡೆ ಒಂದು ಇಡ್ತೀವೋ ಅದೇ ರೀತಿ ರೋಸನ್ನು ಇಟ್ಟು ಮತ್ತು ಪತ್ರೆನ ಇಟ್ಟು ನಾನಿಲ್ಲಿ ಗಂಟು ಹಾಕೋತಾ ಹೋಗ್ತೀನಿ. ಈ ರೀತಿ
ಪೋಣಿಸ್ಕೊತಾ ಹೋಗಬೇಕು ಹೂವನ್ನ. ಸೊ ಇದೇ ರೀತಿ ನಾವು ಎಷ್ಟು ದಾರ ನಾವು ಮಾಡ್ಕೊಂಡಿರ್ತೀವೋ ಅಷ್ಟು ದಾರಕ್ಕೂ ಹಾಕ್ಕೊಂಡು ಲಾಸ್ಟಲ್ಲಿ ನಾನಿಲ್ಲಿ ಒಂದು ಗಂಟು ಹಾಕ್ಕೋತಾ ಇದ್ದೀನಿ. ಗಂಟು ಹಾಕ್ಕೊಂಡು ನಾವು ಹಿಂದೆ ದಾರ ಇರುತ್ತಲ್ಲ, ಸೊ ಅದನ್ನು ಕಟ್ ಮಾಡಿಕೊಂಡ್ರೆ ಸೊ ನೋಡಿ ಎಷ್ಟು ಚೆನ್ನಾಗಿ ಶಾಮಂತಿಗೆ ಹೂವನ್ನ ಈ ರೀತಿ ನಾವು ಕಟ್ಕೋಬೋದು ಒಂದು ಸೌಟಿನ ಸಹಾಯದಿಂದ. ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಒಂದು ಸೋಪ್ ತೊಗೊಂಡಿದ್ದೀನಿ. ಇದು ಮೈಸೂರು ಸ್ಯಾಂಡ್ಲು ಸೋಪು. ಸೊ ನಾವು ಯಾವ ಸೋಪಾದ್ರೂ ತೊಗೋಬೋದು. ಮನೆಯಲ್ಲಿ ನಾವು ಯಾವ ಸೋಪ್ ಯೂಸ್ ಮಾಡ್ತೀವೋ ಆ ಸೋಪನ್ನು ತೊಗೋಬೋದು. ಈ ಸೋಪನ್ನು ತೊಗೊಂಡು ನಾನಿಲ್ಲಿ ನಾವು ಕ್ಯಾರೆಟ್ ತುರುಬ್ಕೋತೀವಲ್ಲ, ಸೊ ಆ ತುರ್ಬೋದನ್ನು ತೊಗೊಂಡು ತುರುಬ್ಕೊಂಡಿದ್ದೀನಿ. ನಾನು ಇದಕ್ಕೆ 1 ಸ್ಪೂನಷ್ಟು ಕಾಫಿ ಪೌಡ್ರ್ ತೊಗೊಂಡಿದ್ದೀನಿ. ಮತ್ತು ನಾನಿಲ್ಲಿ ತುರುಬಿಟ್ಕೊಂಡಿರೋ ಸೋಪನ್ನು ಚೆನ್ನಾಗಿ ಕಾಫಿ ಪೌಡ್ರ್ ಜೊತೆ ಮಿಕ್ಸ್ ಮಾಡಿಕೊಂಡು ಒಂದು 2 to 3 ಡ್ರಾಪ್ಸಷ್ಟು ಕಂಫರ್ಟ್ ಹಾಕ್ಕೋತಾ ಇದ್ದೀನಿ. ಕಂಫರ್ಟ್ ಆದಮೇಲೆ ಇದಕ್ಕೆ ನಾನು ಒಂದು 2 ರಿಂದ 3 ಡ್ರಾಪಷ್ಟು ವಿನೆಗರ್ ಹಾಕ್ಕೋತಾ ಇದ್ದೀನಿ. ವಿನೆಗರು ಸಹ ಜಾಸ್ತಿ ಏನೂ ಬೇಕಾಗಿಲ್ಲ, ಒಂದು 2 ರಿಂದ 3 ಡ್ರಾಪ್ ಆದರೆ ಸಾಕು. ಸೊ ಇದನ್ನು ಹಾಕಿ ಚೆನ್ನಾಗಿ ನಾವು ಸೋಪು, ಕಾಫಿ ಪೌಡರು, ವಿನೆಗರು, ಕಂಫರ್ಟ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಟಿಶ್ಯೂ ಪೇಪರ್ ತೊಗೊಂಡಿದ್ದೀನಿ. ನಾವು ಟಿಶ್ಯೂ ಪೇಪರ್ ಇಲ್ಲ ಅಂದರೆ ಕವರ್ ಬರುತ್ತಲ್ಲ, ಸೊ ಆ ಕವರ್ನಾದರೂ ತೊಗೋಬೋದು. ತೆಳ್ಳಕ್ಕಿರೋ ಕವರ್ ತೊಗೊಂಡು ಈ ರೀತಿ ನಾವು ಮಾಡಿಟ್ಕೊಂಡಿರೋ ಮಿಕ್ಸ್ಚರ್ನ ಆ ಟಿಶ್ಯೂ ಪೇಪರೆಲ್ಲ ಹಾಕಿ ಟಿಶ್ಯೂ ಪೇಪರ್ನ ಈ ರೀತಿ ಫೋಲ್ಡ್ ಮಾಡಿ ನಾವು ಇದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿ ಈ ರೀತಿ ಪ್ಯಾಕೆಟ್ಸ್ನ ಮಾಡ್ಕೋಬೇಕು. ಸೊ ನಾವು ಕವರಲ್ಲಾದರೂ ಈ ರೀತಿ ಪ್ಯಾಕೆಟ್ಸ್ ಮಾಡಿಕೊಂಡು ನಾನಿಲ್ಲಿ ಟೂತ್ ಪಿಕ್ ತೊಗೊಂಡಿದ್ದೀನಿ. ಟೂತ್ ಪಿಕ್ ಇಲ್ಲ ಅಂದರೆ ಯಾವ್ದಾದ್ರು ಕಡ್ಡಿ ತೊಗೊಂಡು ಈ ರೀತಿ ಸಣ್ಣ ಸಣ್ಣ ಹೋಲ್ಸ್ ಮಾಡ್ಕೋಬೇಕು. ಈ ಸಣ್ಣ ಸಣ್ಣ ಇರುವೆಗಳು, ಹುಳಗಳೆಲ್ಲ ಬರ್ತಾ ಇರುತ್ತೆ ಏನಾದರೂ ಘಾಟ್ ಸ್ಮೆಲ್ಗೆ, ಮಸಾಲ ಸ್ಮೆಲ್ಗೆಲ್ಲ. ಸೊ ಮತ್ತು ಜಿರಳೆಗಳೆಲ್ಲ ಜಾಸ್ತಿ ಇರುತ್ತಲ್ಲ, ಸೊ ಅಲ್ಲಿ ಈ ರೀತಿ ನೋಡಿ ಈ ಗ್ಯಾಸ್ ಪೈಪ್ಸ್ ಹತ್ರ ಎಲ್ಲ ಕೆಲವು ಸಲ ಜಿರಳೆಗಳು ಜಾಸ್ತಿ ಬರುತ್ತೆ. ಮತ್ತು ಸಿಲಿಂಡ್ರ್ ಇಟ್ಟಿರೋ ಹತ್ರ ಎಲ್ಲ ಬರ್ತಾ ಇರುತ್ತೆ. ಸೊ ಅಲ್ಲಿ ನಾವು ಈ ರೀತಿ ಪ್ಯಾಕೆಟ್ಸ್ನ ಮಾಡಿರೋದ್ರಿಂದ ಆ ಜಿರಳೆಗಳು ಕಂಟ್ರೋಲ್ ಆಗುತ್ತೆ. ಆ ಸ್ಮೆಲ್ಗೆ ಜಿರಳೆಗಳು ಮತ್ತು ಸಣ್ಣ ಸಣ್ಣ ಹುಳಗಳು ಬರೋದೆಲ್ಲ ಕಂಟ್ರೋಲ್ ಆಗುತ್ತೆ. ಸೊ ಈ ರೀತಿ ಮಾಡಿ ನೋಡಿ, ಸ್ಮೆಲ್ಗೆ ಹುಳಗಳು ಮತ್ತು ಜಿರಳೆಗಳೆಲ್ಲ ಕಂಟ್ರೋಲ್ ಆಗುತ್ತೆ. ಸೊ ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.